ಅಂತಾರಾಷ್ಟ್ರೀಯ ಕಾಫಿ ಉತ್ಸವವನ್ನು ಆತಿಥ್ಯ ನಗರ ಯಾವುದು? ಅಂತಾರಾಷ್ಟ್ರೀಯ ಕಾಫಿ ಉತ್ಸವ ಒಂದು ಆಯೋಜನೆ ಮಾಡುತ್ತಿದೆ. ಆ ನಗರದ ಹೆಸರು ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಬೆಂಗಳೂರು ನೋಡಿ. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕಾಫಿ ಉತ್ಸವ ನಡೀತಿದೆ ನೋಡಿ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋದಾದರೆ, ಅಂತಾರಾಷ್ಟ್ರೀಯ ಕಾಫಿ ಉತ್ಸವವನ್ನು ಭಾರತೀಯ ಕಾಫಿ ಮಂಡಳಿ ಮತ್ತು ಕಾಫಿ ಬೆಳೆಗಾರರ ಸಂಘಗಳು ಆಯೋಜನೆ ಮಾಡುತ್ತಿವೆ. ಇದನ್ನು ಯಾವ್ಯಾವು? ಭಾರತೀಯ ಕಾಫಿ ಮಂಡಳಿ ಮತ್ತು ಕಾಫಿ ಬೆಳೆಗಾರರ ಸಂಘಗಳು ಇದನ್ನು ಏನು ಮಾಡ್ತವೆ ಅಂದರೆ ಅಂತಾರಾಷ್ಟ್ರೀಯ ಕಾಫಿ ಉತ್ಸವವನ್ನು ಆಯೋಜನೆ ಮಾಡುತ್ತಿವೆ. ಇದು ಎಲ್ಲಿ ನಡೀತಿದೆ ಅಂದರೆ ಬೆಂಗಳೂರಿನಲ್ಲಿ ಇದನ್ನು ನಡೆಸಲಾಗುತ್ತಿದೆ. ಇದನ್ನು ಭಾರತವು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕಾಫಿ ಉತ್ಸವವನ್ನು ಆಯೋಜನೆ ಮಾಡುತ್ತಿದೆ. ಅಂದರೆ ಇದು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕಾಫಿ ಉತ್ಸವವನ್ನು ಆಯೋಜನೆ ಮಾಡಲಾಗುತ್ತಿದೆ ನೋಡಿ. ಭಾರತವು 7ನೇ ಅತಿ ದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರವಾಗಿದೆ. ಎಷ್ಟನೇ ಒಂದು ದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರವಾಗಿದೆ ಅಂದರೆ 7ನೇ ಒಂದು ಅತಿ ದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರವಾಗಿದೆ ನೋಡಿ, ಅದು ಭಾರತ. ಹಾಗಾದರೆ ಈ ಒಂದು ಕಾಫಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಕಾಫಿ ಬಗ್ಗೆ ನೋಡೋದಾದರೆ ಇದೊಂದು ತೋಟಗಾರಿಕಾ ಬೆಳೆಯಾಗಿದೆ. ಕಾಫಿ ಏನಪ್ಪ ಅಂತಂದರೆ ಒಂದು ತೋಟಗಾರಿಕಾ ಬೆಳೆ, ಅಂದರೆ ಪಾನೀಯ ಬೆಳೆ ಅಂತ ಹೇಳುತ್ತೇವೆ. ಅದೇ ರೀತಿಯಾಗಿ ಕಾಫಿಯನ್ನು ಒಂದು ಪಾನೀಯ ಬೆಳೆ ಆಗಿದೆ, ಪಾನೀಯ ಅಂತ ಹೇಳ್ತೀವಿ. ಇದರಲ್ಲಿ ಏನಂದರೆ ಕೆಫಿನ್ ಎಂಬ ಒಂದು ವಸ್ತು ಇರುತ್ತದೆ. ಅಂದರೆ ಕೆಫಿನ್ ಎಂಬ ಒಂದು ವಸ್ತು ಇರ್ತದೆ, ಕಂಡು ಬರ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಕಾಫಿಯಲ್ಲಿ ಒಂದು ಕೆಫಿನ್ ಎಂಬ ಒಂದು ಅಂಶ ಕಂಡು ಬರ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಕ ರಾಜ್ಯ ಯಾವುದಂದರೆ ಅದು ಕರ್ನಾಟಕ ಇದು ನೋಡಿ. ನಮ್ಮ ಕರ್ನಾಟಕ ಏನಂದರೆ ಭಾರತದಲ್ಲಿ ಒಂದು ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂಥ ರಾಜ್ಯವಾಗಿದೆ. ಅದರಲ್ಲಿ ಎಲ್ಲಿ ಅಂದರೆ ಕೊಡಗಿನಲ್ಲಿ 71% ಕೊಡಗಿನಲ್ಲಿ ಬೆಳೆಯಲಾಗುತ್ತದೆ. ಏನು? ಕಾಫಿ. ಕರ್ನಾಟಕದ ಕಾಫಿ ನಾಡು ಯಾವುದೆಂದು ಕರೀತಾರೆ ಅಂದರೆ ಚಿಕ್ಕಮಗಳೂರನ್ನು ಕರ್ನಾಟಕದ ಕಾಫಿ ನಾಡು ಎಂದು ಕರೀತಾರೆ. ಕರ್ನಾಟಕ ಕಾಫಿ ನಾಡು ಅಂದರೆ ಚಿಕ್ಕಮಗಳೂರು ಇದೆ ನೋಡಿ. ಮತ್ತು ಕೊಡಗು ಹಾಕ್ಬೋದು ನೀವೆಲ್ಲರೂ, ಯಾಕಂದರೆ ಕೊಡಗು ಹೆಚ್ಚು ಬೆಳೆಯೋದ್ರಿಂದ ಕೊಡಗು ಹಾಕ್ಬೋದು. ಆದರೆ ಕರ್ನಾಟಕದ ಕಾಫಿ ನಾಡು ಯಾವುದೆಂದು ಕರೀತಾರೆ ಅಂದರೆ ಚಿಕ್ಕಮಗಳೂರನ್ನು ಕರ್ನಾಟಕದ ಕಾಫಿ ನಾಡು ಎಂದು ಕರೆಯುತ್ತಾರೆ. ಕಾಫಿಯಲ್ಲಿ ಪ್ರಮುಖ 3 ವಿಧಗಳಲ್ಲಿ ಕಂಡುಬರ್ತದೆ. ಕಾಫಿಯಲ್ಲಿ ಏನಂದರೆ ಒಟ್ಟು 3 ವಿಧಗಳಲ್ಲಿ ಕಂಡುಬರ್ತದೆ. ಮೊದಲನೇದಾಗಿ ಅರೇಬಿಕಾ, ಎರಡನೇದು ರೊಬಸ್ಟಾ, ಮೂರನೇದು ಲೈಬೇರಿಕಾ. ಈ ರೀತಿಯಾಗಿ ಒಂದು ಕಾಫಿಯಲ್ಲಿ ಒಂದು 3 ರೀತಿಯ ವಿಧಗಳು ಕಂಡುಬರ್ತವೆ ಅಂತ ಹೇಳ್ತೀವಿ. ಯಾವ್ಯಾವು? ಅರೇಬಿಕಾ, ರೊಬಸ್ಟಾ, ಲೈಬೇರಿಯಾ. ಭಾರತದಲ್ಲಿ ಕಾಫಿಯನ್ನು ಬಾಬಾ ಬುಡನ್ಗಿರಿ ಪ್ರದೇಶದಲ್ಲಿ ಮೊದಲ ಬಾರಿಗೆ ಬೆಳೆಯಲಾಯಿತು. ಎಲ್ಲಿ? ಭಾರತದಲ್ಲಿ ಏನಂದರೆ ಈ ಒಂದು ಕಾಫಿಯನ್ನು ಬಾಬಾ ಬುಡನ್ಗಿರಿ ಎಂಬ ಪ್ರದೇಶದಲ್ಲಿ ಮೊದಲ ಬಾರಿಗೆ ಬೆಳೆಯಲಾಗುತ್ತದೆ ನೋಡಿ. ಸೌದಿ ಅರೇಬಿಯಾದ ಸೂಫಿ ಸನ್ಯಾಸಿಯಾಗಿರುವಂಥ ಬಾಬಾ ಬುಡನ್ರವರು ಮೊದಲ ಬಾರಿಗೆ ಭಾರತಕ್ಕೆ ಕಾಫಿಯನ್ನು ಪರಿಚಯ ಮಾಡ್ತಾರೆ. ಯಾರು? ಬಾಬಾ ಬುಡನ್ ಎಂಬ ವ್ಯಕ್ತಿ ಏನಂದರೆ ಇವರು ಸೌದಿ ಅರೇಬಿಯಾದವರಾಗಿರ್ತಾರೆ. ಈ ವ್ಯಕ್ತಿ ಏನಂದರೆ ಭಾರತಕ್ಕೆ ಒಂದು ಕಾಫಿಯನ್ನು ಪರಿಚಯ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ. ಯಾರು? ಬಾಬಾ ಬುಡನ್. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಐತೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಒಂದು ಸಬ್ಸ್ಕ್ರೈಬ್ ಆಗಿ. ಓಕೆ, ಒಂದು ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಸ್ಥಾಪಿಸುವುದಾಗಿ ಯಾವ ರಾಜ್ಯ ಘೋಷಿಸಿದೆ? ಇತ್ತೀಚೆಗೆ ಏನಂದರೆ ಒಂದು ಕ್ವಾಂಟಮ್ ಕಂಪ್ಯೂಟರ್ ಗ್ರಾಮವನ್ನು ಸ್ಥಾಪನೆ ಮಾಡೋದಾಗಿ ರಾಜ್ಯ ಘೋಷಣೆ ಮಾಡಿದೆ. ಅದು ಯಾವ ರಾಜ್ಯ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಈ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಸ್ಥಾಪನೆ ಮಾಡಬೇಕಂತ ಆ ರಾಜ್ಯ ಆಂಧ್ರ ಪ್ರದೇಶ ರಾಜ್ಯ ಘೋಷಣೆಯನ್ನು ಮಾಡಿದೆ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋದಾದರೆ, ಇತ್ತೀಚೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಸ್ಥಾಪಿಸುವುದಾಗಿ ಘೋಷಣೆಯನ್ನು ನೀಡಿದ್ದಾರೆ ನೋಡಿ. ಎಲ್ಲಿ? ಆಂಧ್ರ ಪ್ರದೇಶದ ಒಂದು ಮುಖ್ಯಮಂತ್ರಿ ಯಾರು? ಚಂದ್ರಬಾಬು ನಾಯ್ಡು. ಇವರೇನೆಂದರೆ ಒಂದು ಅಮರಾವತಿಯಲ್ಲಿ ಯಾವ ಸ್ಥಳದಲ್ಲಿ ಅಂದರೆ ಅಮರಾವತಿ ಒಂದು ಸ್ಥಳದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಸ್ಥಾಪನೆ ಮಾಡೋದಾಗಿ ಘೋಷಣೆಯನ್ನು ನೀಡಿದ್ದಾರೆ. ಇದು ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವಾಗಲಿದೆ ನೋಡಿ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಪ್ರಕಟಿಸಲಾದ ಬಸವಶ್ರೀ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಬಸವಶ್ರೀ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ನೋಡಿ. ಗೂರು ಚನ್ನಬಸವ ಮತ್ತು MD ಪಲ್ಲವಿ ಅವರು ಏನಂದರೆ ಈ ಒಂದು ಬಸವ ಪ್ರಶಸ್ತಿಗೆ ಆಯ್ಕೆಯಾದ ವ್ಯಕ್ತಿಗಳಾಗಿದ್ದರು. ನ್ಯೂಸಲ್ಲಿ ಬಸವ ಪ್ರಶಸ್ತಿಗೆ ಗೋರುಚು ಮಚ್ಚನ ಸಾಹಿತ್ಯಶ್ರೀ ಪ್ರಶಸ್ತಿಗೆ ಪಲ್ಲವಿ ಆಯ್ಕೆಯಾಗಿದ್ದಾರೆ ಅಂತ ನ್ಯೂಸಲ್ಲಿ ನೀಡಲಾಗಿತ್ತು ನೋಡಿ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ,
ಬಸವ ವೇದಿಕೆ ಬೆಂಗಳೂರಿನಿಂದ ನೀಡಲಾಗುವ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗಳಿಗೆ ಕ್ರಮವಾಗಿ ನಾಡೋಜ ಗೋರು ಚೆನ್ನಬಸಪ್ಪ ಮತ್ತು ಗಾಯಕಿಯಾಗಿರುವ MD ಪಲ್ಲವಿ ಅವರು ಹಾಗೂ ವಿಜಯಪುರದ BLED ಸಂಸ್ಥೆಯ ವಚನ ಪಿತಾಮಹ ಫಗ್ಗು ಹಳ್ಳಕಟ್ಟಿ ಸಂಶೋಧನಾ ಕೇಂದ್ರವನ್ನು ಆಯ್ಕೆ ಮಾಡಲಾಗಿದೆ ನೋಡಿ. ಈ ಒಂದು ಬಸವ ಪ್ರಶಸ್ತಿ ಏನಂದರೆ ಈ ಬಸವಶ್ರೀ ಮತ್ತು ಸಾಹಿತ್ಯಶ್ರೀ ಪ್ರಶಸ್ತಿಗಳಿಗೆ ಕ್ರಮವಾಗಿ ಯಾರ್ಯಾರಿಗೆ ಅಂದರೆ ಬಸವ ಪ್ರಶಸ್ತಿಗೆ ಗೋರು ಚೆನ್ನಬಸಪ್ಪ, ಅದೇ ರೀತಿಗೆ ಒಂದು ಸಾಹಿತ್ಯ ಶ್ರೀ ಪ್ರಶಸ್ತಿಗೆ MD ಪಲ್ಲವಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ವಚನ ಪಿತಾಮಹ ಯಾರಂದರೆ ಫಗ್ಗು ಹಳ್ಳಕಟ್ಟಿ ಸಂಶೋಧನಾ ಕೇಂದ್ರಕ್ಕೆ ಆಯ್ಕೆ ಮಾಡಲಾಗಿದೆ. ಯಾವುದು BLDE ಸಂಸ್ಥೆಯ ವಚನ ಪಿತಾಮಹ ಒಂದು ಫಗ್ಗುಹಳ್ಳಿ ಸಂಶೋಧನಾ ಕೇಂದ್ರಕ್ಕೆ ಈ ಒಂದು ಆಯ್ಕೆ ಮಾಡಲಾಗಿದೆ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಪ್ರಾರಂಭಿಸಲಾದ AI ಕಿರಣ ಯೋಜನೆಯು ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. AI ಕಿರಣ ಯಾರಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ C ನೋಡಿ, ಮಹಿಳೆಯರಿಗೆ. ಈ AI ಕಿರಣ ಮಹಿಳೆಯರಿಗೆ ಸಂಬಂಧಿಸಿದಂಥ ಯೋಜನೆ ಆಗಿದೆ ನೋಡಿ. ಇದರ ಬಗ್ಗೆ ಒಂದು ಮಾಹಿತಿ ನೋಡೋದಾದರೆ, ಕೃತಕ ಬುದ್ಧಿಮತ್ತೆಯಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು AI ಕಿರಣ ಎಂಬ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಯಾರಿಗಾಗಿ? ಮಹಿಳೆಯರಿಗಾಗಿ ಈ ಒಂದು AI ಕಿರಣ ಎಂಬ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ನೋಡಿ. ಈ ಯೋಜನೆಯು ಭಾರತದ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಒಂದು ಕಾರ್ಯಕ್ರಮವಿದೆ. ಯಾವ ಒಂದು ಇಲಾಖೆ ಅಡಿಯಲ್ಲಿ ಬರ್ತದಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಇದೊಂದು ಕಾರ್ಯಕ್ರಮ ಬರ್ತದಂತ ನಾವು ಹೇಳ್ತೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಲಿಂಗ ತಾರತಮ್ಯವು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಹೆಚ್ಚಿನ ಮಹಿಳೆಯರನ್ನು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ತೀವಿ. ಯಾವುದು? AI ಕಿರಣ ಯಾರಿಗೆ ಸಂಬಂಧಿಸಿದೆ? ಮಹಿಳೆಯರಿಗೆ ಸಂಬಂಧಿಸಿದೆ. ಇದೊಂದು ಕೃತಕ ಬುದ್ಧಿಮತ್ತೆಯಲ್ಲಿ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆ ನೀಡುವ ಸಲುವಾಗಿ ಪ್ರಾರಂಭಿಸಲಾಗಿದೆ ಅಂತ ಹೇಳ್ತೀವಿ. ಇದನ್ನು ಪ್ರಾರಂಭಿಸಿದ ಒಂದು ಸಂಸ್ಥೆ ಯಾವುದು ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಅದರದ ಒಂದು ಕಾರ್ಯಕ್ರಮ ಆಗಿದೆ ನೋಡಿ. ಓಕೆ, ಅಂದರೆ ಮಹಿಳೆಯರಿಗೆ ವಿಜ್ಞಾನದಲ್ಲಿ ಆಗಿರ್ಬೋದು, ತಂತ್ರಜ್ಞಾನದಲ್ಲಿ ಆಗಿರ್ಬೋದು, ಈ ರೀತಿ ಕ್ಷೇತ್ರದಲ್ಲಿ ಒಂದು ಲಿಂಗ ತಾರತಮ್ಯ ಅಂದರೆ ಗಂಡು ಅಥವಾ ಹೆಣ್ಣು ಎಂಬ ಲಿಂಗ ಭೇದ ಭಾವ ಮಾಡದೆ ಹೆಣ್ಣಿಗೂ ಒಂದು ವಿಶೇಷ ಸ್ಥಾನಮಾನ ನೀಡುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಒಂದು ಮಹಿಳೆಯರಲ್ಲಿ ಕೂಡ ಸಂಶೋಧನೆ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಒಂದು ಹೆಚ್ಚಿನ ತೊಡಗುವಿಕೆಗೆ ಅವಕಾಶ ನೀಡಿಕೊಡುವುದು ಇದರ ಉದ್ದೇಶವಾಗಿದೆ. AI ಕಿರಣ ಯೋಜನೆಯ ಉದ್ದೇಶ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಕರ್ನಾಟಕದಲ್ಲಿ ಪಂಪ ಪ್ರಶಸ್ತಿಯನ್ನು ನೀಡುತ್ತದೆ? ಯಾವುದು? ಕರ್ನಾಟಕದಲ್ಲಿ ಪಂಪ ಪ್ರಶಸ್ತಿ ನೀಡುವುದು ಯಾವ ಸಂಸ್ಥೆ ಅಂತ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಏನಂದರೆ ಈ ಒಂದು ಪಂಪ ಪ್ರಶಸ್ತಿಯನ್ನು ನೀಡುತ್ತದೆ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ಸ್ B, ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಇದರ ಬಗ್ಗೆ ಒಂದು ಮಾಹಿತಿ ನೋಡೋದಾದರೆ 2024-25ನೇ ಸಾಲಿನ ಪಂಪ ಪ್ರಶಸ್ತಿಯನ್ನು ಡಾಕ್ಟರ್ BA ವಿವೇಕ್ ರೈ ಅವರಿಗೆ ನೀಡಲಾಗಿದೆ ನೋಡಿ. ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಈ ಪ್ರಶಸ್ತಿ ಕೊಟ್ಟವ್ರ ಹೆಸರು ಕೂಡ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಪಂಪ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದರೆ 2024-25ನೇ ಸಾಲಿದ್ದು ಡಾಕ್ಟರ್ BA ವಿವೇಕ್ ರೈ ಅವರಿಗೆ ಈ ಒಂದು ಪಂಪ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ. ಇಲ್ಲಿ ಆಪ್ಷನ್ಸ್ D ಆಯ್ತು ನೋಡಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಪಂಪ ಪ್ರಶಸ್ತಿಯನ್ನು ನೀಡುತ್ತದೆ ನೋಡಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 2024-25ನೇ ಸಾಲಿನ ವಿವಿಧ ರಾಜ್ಯಗಳ ಪ್ರಶಸ್ತಿಗಳನ್ನು ಪ್ರಕಟಿಸಿದ್ದು, ಸಾಹಿತ್ಯ ಮತ್ತು ನಾಟಕ ವಿಭಾಗದಲ್ಲಿ ಡಾಕ್ಟರ್ BA ವಿವೇಕ್ ರೈ ಅವರನ್ನು ಪಂಪ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನೋಡಿ. ಅಂದರೆ 2025ನೇ ಒಂದು ಸಾಲಿನ ಈ ಪಂಪ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಡಾಕ್ಟರ್ BA ವಿವೇಕ್ ರೈ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರಿಗೆ ಸಾಹಿತ್ಯ ಮತ್ತು ನಾಟಕ ವಿಭಾಗದಲ್ಲಿ ಈ ಪ್ರಶಸ್ತಿ ನೀಡಿದೆ. ಇದು ನೀಡಿದ ಸಂಸ್ಥೆ ಯಾವುದು ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಈಗ ಪಂಪ ಪ್ರಶಸ್ತಿ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏನಪ್ಪ ಪಂಪ ಪ್ರಶಸ್ತಿ ಅಂದರೆ? ಪಂಪ ಪ್ರಶಸ್ತಿ ಕರ್ನಾಟಕ ರಾಜ್ಯದ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದೆ ನೋಡಿ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯುನ್ನತ ಒಂದು ಸಾಹಿತ್ಯದ ಗೌರವವಾಗಿದೆ. ಯಾವುದು? ಪಂಪ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ 1987ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಯಾವಾಗ? 1987ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಪ್ರಶಸ್ತಿಯು
ಕನ್ನಡದ ಮೊದಲ ಆದಿಕವಿ ಪಂಪ ಅವರು ಹೆಸರನ್ನು ಹೊಂದಿದೆ ಅಂತ ಹೇಳ್ತೀವಿ. ಯಾರ್ದು? ಕನ್ನಡದ ಮೊದಲ ಒಂದು ಆದಿಕವಿಯಾಗಿರುವ ಪಂಪನ ಹೆಸರನ್ನು ಈ ಪಂಪ ಪ್ರಶಸ್ತಿ ಹೊಂದಿದೆ. ಈ ಪ್ರಶಸ್ತಿಯ ಮೊತ್ತ ಎಷ್ಟಂದರೆ 5 ಲಕ್ಷ ರೂಪಾಯಿ ಮತ್ತು ಪದಕಗಳನ್ನು ಕೂಡ ನೀಡಲಾಗುತ್ತದೆ. ಪ್ರಶಸ್ತಿ ಮೊತ್ತ ಎಷ್ಟು? 5 ಲಕ್ಷ ಮತ್ತು ವಿಶೇಷ ಪದಕಗಳನ್ನು ಕೂಡ ಒಳಗೊಂಡಿರುತ್ತದೆ. ಅದೇ ರೀತಿಯಾಗಿ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದಂಥ ವ್ಯಕ್ತಿ ಯಾರಂದರೆ ಕುವೆಂಪು ನೋಡಿ. ಅಂತ ಯಾರು? ರಾಷ್ಟ್ರಕವಿ ಕುವೆಂಪು ಅವರಿಗೆ 1987ರಲ್ಲಿ ಈ ಒಂದು ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಮೊಟ್ಟ ಮೊದಲ ಬಾರಿಗೆ. ಅವರು ಯಾವ ಕೃತಿಗೆ ಈ ಒಂದು ಪ್ರಶಸ್ತಿ ನೀಡಲಾಗುತ್ತೆ ಅಂದ್ರೆ ಕುವೆಂಪು ಅವರ ಶ್ರೀ ರಾಮಾಯಣಂ ದರ್ಶನಂ ಎಂಬ ಕೃತಿಗೆ ಈ ಒಂದು ಪಂಪ ಪ್ರಶಸ್ತಿ 1987ರಲ್ಲಿ ನೀಡಲಾಗುತ್ತದೆ ನೋಡಿ. ಅದೇ ರೀತಿಯಾಗಿ ಇತ್ತೀಚೆಗೆ 2023ನೇ ಸಾಲಿನಲ್ಲಿ ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡರು ಯಾರು ಅಂದರೆ ಡಾಕ್ಟರ್ ಡಿಸೋಜ ಅವರಿಗೆ 2023ನೇ ಸಾಲಿನ ಪಂಪ ಪ್ರಶಸ್ತಿಯನ್ನು ನೀಡಲಾಗಿದೆ. 2024ನೇ ಸಾಲಿಂದು ಯಾರಿಗಂದರೆ ಈ ಒಂದು ವಿವೇಕ್ ರೈ ಅವರಿಗೆ ನೀಡಲಾಗಿದೆ ಅಂತ ಹೇಳ್ತೀವಿ. 2024-25ನೇ ಸಾಲಿನ ಒಂದು ಪಂಪ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಡಾಕ್ಟರ್ BA ವಿವೇಕ್ ರಾಯ್ಗೆ ನೀಡಲಾಗಿದೆ ನೋಡಿ. ಈ ರೀತಿಯಾಗಿ ಒಂದು ಕರೆಂಟ್ ಅಫೇರ್ಸ್ ನಿಮ್ಮ ಮುಂದೆ ನಾನು ದಿನನಿತ್ಯ ತರ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಬೇಗನೆ ನಮ್ಮ ಲೈಕ್ ಬಟನ್ ಲೈಕ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರನ್ನು ಮಾಡಿ ಈ ವಿಡಿಯೋನು. ಮುಂದಿನ ಪ್ರಶ್ನೆ ಯಾವೆಲ್ಲ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇಗನೆ ಒಂದು ಕಮೆಂಟ್ ಮೂಲಕ ತಿಳಿಸಿ, ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.